ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಶ್ರೀ ದುರ್ಗಾಂಬಿಕಾ ಕ್ರೀಡಾ ಯುವಕರ ಸಂಘದ ವತಿಯಿಂದ 39ನೇ ವರ್ಷದ ಗಣೇಶ ಮಹೋತ್ಸವದ ಅಂಗವಾಗಿ ಇಂದು ಮಧ್ಯಾಹ್ನ 12 ಗಂಟೆಯಿಂದ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ ಪರಮೇಶ್ ಉದ್ಘಾಟಿಸಿದರು. ಸಂಜೆ 8:30ಕ್ಕೆ ರಸಮಂಜರಿ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೂರ್ಣಿಮಾ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಗಣೇಶ ಉತ್ಸವಕ್ಕೆ ಸಹಕಾರ ನೀಡಿದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ ಪರಮೇಶ್, ಕಾಂಗ್ರೆಸ್ ಮುಖಂಡರಾದ ವಿಶ್ವನಾಥ್, ಬುಳ್ಸಾಗರ್ ಮಹೇಶ್, ಸಿದ್ದರಾಮಣ್ಣ, ನಲ್ಲೂರು ಸೈಫುಲ್ಲಾ, ಎನ್ಎಲ್ ಜನಾರ್ದನ್, ಭಗೀರಥ, ನೌಕರರ ಸಂಘದ ಅಧ್ಯಕ್ಷ ಈಶ್ವರ್, ಸಂಘದ ಗೌರವಾಧ್ಯಕ್ಷ ಅಂಜನ್ ವರದರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಮಂಜಪ್ಪ, ರವಿ, ಸಾವಿತ್ರಮ್ಮ, ಕವಿತಾ, ವಿನಯ್ ಕುಮಾರ್, ಡಾಕ್ಟರ್ ಸಂದೀಪ್ ಇವರೆಲ್ಲರಿಗೂ ಸಹ ಸಂಘದ ಅಧ್ಯಕ್ಷರಾದ ಮಧುಜಿ, ಸಂಘದ ಗೌರವ ನಿರ್ದೇಶಕ, ನಲ್ಲೂರು ಬಿಜೆಪಿ ಘಟಕದ ಅಧ್ಯಕ್ಷ ಎಚ್ ದಿನೇಶ್ ಕುಮಾರ್ ಹಾಗೂ ಸಂಘದ ಸರ್ವ ಸದಸ್ಯರು ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಗೌರವಿಸಿ ಸನ್ಮಾನಿಸಿದರು. ಇನ್ನು ಸಂಘದ ಸೇವೆ ಮಾಡಿದ ಹಿರಿಯರಾದ ಟಿ ನಾಗರಾಜ್ ಮತ್ತು ದೇವರಾಜ್ರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಕ್ರೀಡಾ ಯುವಕ ಸಂಘದ ಪದಾಧಿಕಾರಿಗಳೇ, ಇವತ್ತಿನ ದಿನ ಈ ಒಂದು ಸಂಘ 39 ವರ್ಷಗಳ ಕಾಲ ಸುದೀರ್ಘ ಹೆಜ್ಜೆಯನ್ನಿಟ್ಟು ಈ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ಕೊಳ್ತಾ ಬರ್ತಾ ಇದೆ. ಇಲ್ಲಿ ನೀವೆಲ್ಲ ಸೇರಿರೋದು ಆರ್ಕೆಸ್ಟ್ರಾ ನೋಡ್ಲಿಕ್ಕೆ. ಈಗ ನಮ್ಮ ಭಾಷಣ ಕೇಳುವಂತ ತಾಳ್ಮೆ ಮುಸ್ಲಿಂ ಸಮಾಜದಿಂದ ಎಲ್ಲರಿಗೂ ವಂದಿಸುತ್ತಾ ಎಲ್ಲರಿಗೂ ಸ್ವಾಗತ ಹೇಳ್ತಾ, ನಮ್ಮ ಗೌರಿ ಗಣೇಶ ಹಬ್ಬ ಯಾವಾಗಲೂ ಸುಖವಾಗಿ ಹೋಗಿದೆ, ಯಾವಾಗಲೂ ಹೋಗ್ತದೆ. 50 ವರ್ಷ ಅಲ್ಲ 100 ವರ್ಷ ಆಗಲಿ ನಮ್ಮೂರಾಗಿತ್ತಲ್ಲ ಗೌರಿ ಗಣಪತಿ ಹಬ್ಬವನ್ನು ಯಾವಾಗಲೂ ಎಲ್ಲ ಸಮಾಜವನ್ನು ಸಮಸ್ತ ಜನತೆಗೆ ಶುಭಾಶಯಗಳನ್ನು ಹೇಳುತ್ತಾ, ಈ ಸುಂದರ ಸಂಜೆಯ ರಸಮಂಜರಿ ಕಾರ್ಯಕ್ರಮ 39ನೇ ವರ್ಷದ ಏನು ಈ ದುರ್ಗಾಂಬಿಕಾ ಕ್ರೀಡಾ ಭಗೀರಥ ಯುವಕ ಸಂಘ ಏನು ಹಮ್ಮಿಕೊಂಡಿದೆಯಲ್ಲ, ಈ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದಾರೆ. ತಾವೆಲ್ಲರೂ ರಸಮಂಜರಿ ಕಾರ್ಯಕ್ರಮಕ್ಕಾಗಿ ಕಾತರರಾಗಿದ್ದೀರಿ ಅಂತ ನಿಮ್ಮ ಕೇಕೆಯಲ್ಲೇ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ